यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂತನು ಮಹಾರಾಜನ ಅವತಾರದ ಪೀಠಿಕೆ ಮತ್ತು ಅವನ ಅವತಾರ ಹೇಗಾಯಿತು ಅಂತ ಅಷ್ಟು ವಿಚಾರವನ್ನು ನಾವು ನೋಡಿದ್ವಿ. ಮುಂದೆ ಆ ಶಂತನು ಮಹಾರಾಜನ ಮಗನಾಗಿ ಇಡೀ ಮಹಾಭಾರತದ ಒಂದು ಪ್ರಧಾನ ಪಾತ್ರವಾಗಿ ನಮಗೆ ಕಾಣಿಸುವಂಥವರು ಭೀಷ್ಮಾಚಾರ್ಯರು. 800 ವರ್ಷಗಳ ಅಖಂಡವಾದಂತಹ ಜೀವನ, ಅದರಲ್ಲೂ ಬ್ರಹ್ಮಚರ್ಯದ ಜೀವನ, ಅದರಲ್ಲಿ ಸುಮಾರು 530 ವರ್ಷಗಳ ಕಾಲ ಅಖಂಡವಾದಂತಹ ಅಧ್ಯಯನ, ಇವೇ ಮುಂತಾದಂತಹ ಅನೇಕ ಒಂದು ಆಶ್ಚರ್ಯಕರವಾದಂತಹ ಸಂಗತಿಗಳು, ಜೊತೆಗೆ ಅಪಾರವಾದಂತಹ ಜ್ಞಾನ, ಜೊತೆಗೆ ಎಲ್ಲರಿಗೂ ಕೂಡ ಅವಶ್ಯವಾಗಿ ನಾವೆಲ್ಲ ಪ್ರತಿನಿತ್ಯ ಪಠನೆ ಮಾಡಲೇಬೇಕಾದಂತಹ ಸ್ತೋತ್ರ ರಾಜ ಅಂತ ಪ್ರಖ್ಯಾತವಾದಂತಹ ವಿಷ್ಣು ಸಹಸ್ರನಾಮ, ಅದರ ಒಂದು ಅರ್ಥಚಿಂತನೆ ನಾವು ಮಾಡಿದ್ದೇವೆ. ಅಂತಹ ವಿಷ್ಣು ಸಹಸ್ರನಾಮವನ್ನೇ ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಜ್ಞಾನಿಗಳು, ಕುರುಕುಲದ ಪಿತಾಮಹ ಅಂತ ಪ್ರಖ್ಯಾತರಾದಂಥವರು ಭೀಷ್ಮಾಚಾರ್ಯರು. ಮೂಲತಃ ಅವರ ಹೆಸರು ದೇವವ್ರತ. ಆದರೆ ನಾನು ಇನ್ನು ಮುಂದೆ ಮದುವೆನೇ ಆಗೋದಿಲ್ಲ ಅಂತ ತನ್ನ ತಂದೆಗೋಸ್ಕರ ಭಯಾನಕವಾದ ಪ್ರತಿಜ್ಞೆಯನ್ನು ಮಾಡಿದ. ಅದಕ್ಕೋಸ್ಕರ ಅವನಿಗೆ ಭೀಷ್ಮ ಅಂತ ದೇವತೆಗಳು ನಾಮಕರಣ ಮಾಡಿದರು. ಇಂತಹ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವದ ಒಂದು ಪಾತ್ರ ಅದು ಭೀಷ್ಮ ಎನ್ನುವಂತಹ ಪಾತ್ರ. ಆ ಒಂದು ಭೀಷ್ಮಾಚಾರ್ಯರ ಅವತಾರ ಹೇಗೆ ಭೂಮಿ ಮೇಲೆ ಆಯಿತು, ಅವರು ಮೂಲತಃ ಏನಾಗಿದ್ರು ಅಂತ ಆಚಾರ್ಯರು ನಮ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಮೂಲತಃ ಭೀಷ್ಮಾಚಾರ್ಯರು ಅಷ್ಟ ವಸುಗಳಲ್ಲಿ ಒಬ್ಬರು, ಕೊನೆಯ ವಸು ದ್ಯು ಎನ್ನುವಂತಹ ವಸು. ಅವರ ಪತ್ನಿ ವರಾಂಗಿ ಅಂತ. ಆ ವರಾಂಗಿಗೆ ಭೂಲೋಕದಲ್ಲಿ ಇನ್ನೊಬ್ಬ ಸ್ನೇಹಿತೆ ಇದ್ದಳು, ಅವಳ ಹೆಸರು ಕೂಡ ವರಾಂಗಿ ಅಂತ. ಆ ದೇವಲೋಕದ ವರಾಂಗಿ ತನ್ನ ಗೆಳತಿಯಾದಂತಹ ವರಾಂಗಿಯು ಕೂಡ ತನ್ನಂತೆ ಜರಾಮರಣಗಳನ್ನ ಗೆದ್ದವಳಾಗಬೇಕು, ಅವಳಿಗೂ ವಯಸ್ಸಾಗಬಾರದು. ದೇವತೆಗಳಿಗೆ ಹೇಗೆ ನಿತ್ಯ ತಾರುಣ್ಯ ಇರುತ್ತೋ, ಇನ್ನೊಂದ್ಸಲ ಹೇಳಿದ್ದೆ ನಾನು, ದೇವತೆಗಳಿಗೆ ತ್ರಿದಶರು ಅಂತ ಹೆಸರು. ತ್ರಿದಶರು ಅಂತಂದ್ರೆ, ದಶ ಅಂದ್ರೆ ಅವಸ್ಥೆ, ಯಾವಾಗಲೂ ಅವರಿಗೆ ಅವಸ್ಥೆ, ಮೂರನೇ ಅವಸ್ಥೆಯೇ ಇರುತ್ತೆ ಅಂತ. ಅರ್ಥಾತ್ ಬಾಲ್ಯ, ಕೌಮಾರ್ಯ, ಯೌವನ ಅಂತ ಯಾವಾಗಲೂ ಅವರಿಗೆ ಯೌವನಾವಸ್ಥೆಯೇ ಇರುತ್ತೆ. ಅರ್ಥಾತ್ ಅವರಿಗೆ ನಿತ್ಯ ತಾರುಣ್ಯ, ಹಾಗಾಗಿ ಅವ್ರಿಗೆ ತ್ರಿದಶರು ಅಂತ. ಹಾಗಾಗಿ ಆ ದೇವಲೋಕದ ವರಾಂಗಿ ತನ್ನ ಗೆಳತಿಯಾದಂತಹ ಈ ವರಾಂಗಿಯು ಕೂಡ ಯಾವಾಗಲೂ ತಾರುಣ್ಯದಲ್ಲಿ ಇರಬೇಕು ಅಂತ ಅವಳಿಗೆ ಏನ್ ಮಾಡ್ತಾಳೆ, ಏನಾದರೂ ಮಾಡಿ ವಸಿಷ್ಠರ ಹತ್ತಿರ ಇರುವಂತಹ ಕಾಮಧೇನು, ನಂದಿನಿ ಎನ್ನುವಂತ ಕಾಮಧೇನು, ಅದರ ಹಾಲನ್ನು ಅವಳಿಗೆ ಕುಡಿಸಿದರೆ ಅವಳಿಗೆ 10 ವರ್ಷ ದೀರ್ಘವಾದಂತಹ ತಾರುಣ್ಯ ಬರುತ್ತೆ ಅಂತ, ಅದನ್ನು ಅಪಹಾರ ಮಾಡಿಕೊಂಡು ಬನ್ನಿ ಅಂತ ತನ್ನ ಗಂಡನಾದಂತಹ ದ್ಯು ಎನ್ನುವಂತ ವಸುವಿಗೆ ಹೇಳ್ತಾಳೆ. ಆ ರೀತಿಯಾಗಿ ಆ ದ್ಯು ಎನ್ನುವಂತಹ ವಸು ತನ್ನ 7 ಜನ ಸಹೋದರರೊಂದಿಗೆ ಕೂಡಿಕೊಂಡು ವಸಿಷ್ಠರ ಆಶ್ರಮಕ್ಕೆ ಹೋಗಿ ಅದರ ಬಂಧನವನ್ನು ಮಾಡ್ತಾನೆ. ಆ ರೀತಿಯಾಗಿ ಬಂಧನ ಮಾಡಿದಾಗ ವಸಿಷ್ಠರಲ್ಲಿ ಒಳಗಡೆ ಇದ್ದಂತಹ ಯಾವ ಚತುರ್ಮುಖ ಬ್ರಹ್ಮದೇವರು ಆ 7 ಜನರಿಗೆ ಶಾಪವನ್ನು ಕೊಡ್ತಾರೆ, ನೀವು ಮನುಷ್ಯ ಜನ್ಮರಾಗಿ ನೀವು ಜನ್ಮವನ್ನು ತಾಳಿ ಅಂತ ಅವರಿಗೆ ಶಾಪವನ್ನು ಕೊಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಶಾಪ ಯಾರಿಗೆ ಅಂದ್ರೆ ಈ ದ್ಯುನಾಮಕ ವಸುವಿಗೆ. ಯಾಕೆಂತಂದ್ರೆ ಅವನೇ ಪ್ರಧಾನವಾಗಿ ಇದನ್ನ ಮಾಡ್ಲಿಕ್ಕೆ ಅಂತ ಬಂದಿದ್ದು. 7 ಜನರು ಕೂಡ ಅವನಿಗೋಸ್ಕರ ಬಂದಿದ್ದು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನೀವು ಯಾರಿಗೋಸ್ಕರ ಈ ಒಂದು ಅಧರ್ಮದ ಆಜ್ಞೆ ಹಿಡಿದಿದ್ದೀರೋ ಅಂತಹ ದ್ಯುನಾಮಕ ವಸು ಅವನೇನಾಗ್ಲಿ, ನಿಮ್ಮ 8 ಜನರ ಆಯಸ್ಸು ಅವನಿಗಿರಲಿ, ಅರ್ಥಾತ್ ಅವನು ದೀರ್ಘವಾದಂತಹ ಆಯಸ್ಸನ್ನು ಪಡೆಯಲಿ ಎಂಬುದಾಗಿ ಇಷ್ಟು ಶಾಪವನ್ನು ಕೊಟ್ಟಿದ್ರು. ಇಷ್ಟು ವಿಚಾರವನ್ನು ನಾವು ನಿನ್ನೆ ನೋಡಿದ್ವಿ. ಇಂದಿನಿಂದ 26ನೇ ಶ್ಲೋಕ ಪ್ರಾರಂಭ. ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ ಪತಿಂ ಹಿ ಸಾಂಬೇತಿ ನರೇಶು ಜಾತ. ಅಭರ್ತೃಕಾ ಪುಂಸ್ತ್ವ
ಸಮಾಶ್ರಯೇಣ ಪತ್ಯುರ್ಮೃತೌ ಕಾರಣತ್ವಂ ವ್ರಜೇತ. ಪದಚ್ಛೇದ. ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ ಪತಿಂ ಹಿ ಸಾ ಅಂಬಾ ಇತಿ ನರೇಷು ಜಾತ ಅಭರ್ತಕ ಪುಂಸ್ತ್ವಸಮಾಶ್ರಯೇಣ ಪತ್ಯು ಮೃತೌ ಕಾರಣತ್ವಂ ವ್ರಜೇತ. ಈ 7 ಜನರಿಗೆ ಪ್ರೇರಣೆ ಮಾಡಿದ್ಯಾರು, ಪ್ರಚೋದನೆ ಮಾಡಿದ್ಯಾರು? ಈ ದ್ಯುನಾಮಕ ವಸು. ಹಾಗಾಗಿ ಅವನಿಗೆ 8 ಜನರ ಆಯಸ್ಸು ಬರಲಿ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಆ ದ್ಯುನಾಮಕ ವಸುವನ್ನು ಪ್ರೇರಣೆ ಮಾಡಿದ್ಯಾರು? ಆಕಳನ್ನ ಅಪಹಾರ ಮಾಡಿಕೊಂಡು ಬಾ ಅಂತ. ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ. ಕುಮಾರ್ಗ ಅಂದ್ರೆ ಕೆಟ್ಟ ಮಾರ್ಗದಲ್ಲಿ, ಹಸುವನ್ನು ಅಪಹಾರ ಮಾಡುವಂತಹ ಕೆಟ್ಟ ವಿಚಾರದಲ್ಲಿ ಪತಿಂ ಗಂಡನನ್ನ ಪ್ರೇರಣೆ ಮಾಡಿದಂಥವಳು ಯಾರು ಅಂದ್ರೆ ಆ ವರಾಂಗಿ, ದೇವಲೋಕದ ವರಾಂಗಿ. ಹಾಗಾಗಿ ಆ ವರಾಂಗಿಗೆ ಶಾಪ ಕೊಡ್ತಾ ಇದ್ದಾರೆ. ಅವಳು ನರೇಶು ಜಾತ, ಅವಳು ಕೂಡ ಮನುಷ್ಯಳಾಗಿ ಹುಟ್ಟಲಿ. ಗಂಡನನ್ನ ಕೆಟ್ಟ ಮಾರ್ಗದಲ್ಲಿ ಪ್ರಚೋದನೆ ಮಾಡಿದಂತಹ ಆ ವರಾಂಗಿ ಸ್ತ್ರೀಯು ಕೂಡ ಮನುಷ್ಯಳಾಗಿ ಹುಟ್ಟಲಿ. ಅಷ್ಟು ಮಾತ್ರ ಅಲ್ಲ, ಈ ಜನ್ಮದಲ್ಲಿ ಒಳ್ಳೆಯ ಗಂಡ ಸಿಕ್ಕಾಗಲೂ ಕೂಡ ಆ ಗಂಡನ ಮೂಲಕ ಕೆಟ್ಟ ಕೆಲಸವನ್ನು ಮಾಡಿಸಿದಳು. ಹಾಗಾಗಿ ಅವಳಿಗೆ ಮುಂದಿನ ಜನ್ಮದಲ್ಲಿ ಗಂಡನೇ ಸಿಗದೇ ಹೋಗಲಿ. ಹೆಣ್ಣಾಗಿ ಹುಟ್ಟಿದರೂ ಕೂಡ ಅವಳಿಗೆ ಗಂಡ ಸಿಗದೇ ಹೋಗಲಿ. ಅಭರ್ತೃಕ. ಭರ್ತೃ ಅಂದ್ರೆ ಗಂಡ, ಅಭರ್ತೃಕ ಅಂದ್ರೆ ಗಂಡ ಇಲ್ಲದೆ ಇರುವಂತವಳು, ಅವಳಿಗೆ ಮದುವೆಯೇ ಆಗದೆ ಹೋಗಲಿ. ಇಷ್ಟು ಮಾತ್ರ ಅಲ್ಲ, ಪುಂಸ್ತ್ವ ಸಮಾಶ್ರಯೇಣ, ಮೊದಲು ಹೆಣ್ಣಾಗಿದ್ದಂತಹ ಅವಳು ಮುಂದೆ ಗಂಡಾಗಲಿ, ಗಂಡಾಗಿ ಪರಿವರ್ತನೆಯಾಗಲಿ. ಅಷ್ಟು ಮಾತ್ರ ಅಲ್ಲ, ಪತ್ಯು ಮೃತವು ಕಾರಣತ್ವ ಮೃಜೇತ, ಗಂಡ ಸಾಯ್ಲಿಕ್ಕೆ ಅರ್ಥಾತ್ ಈ ದ್ಯುನಾಮಕ ವಸು ಮುಂದೆ ಸಾಯ್ಲಿಕ್ಕೆ ಇವಳೇ ಕಾರಣ ಆಗಲಿ ಅಂತ. ನೋಡಿ ಎಷ್ಟು ಘೋರವಾದಂತಹ ಶಾಪ. ಕೇವಲ ಗಂಡನನ್ನ ಇಂತಹ ಕಾರ್ಯದಲ್ಲಿ ಪ್ರಚೋದನೆ ಮಾಡಿದ್ರಿಂದಾಗಿ. ಹಾಗಾಗಿ ಪಾಪ, ಕೆಟ್ಟ ಕೆಲಸವನ್ನು ಮಾಡುವುದು ಎಷ್ಟು ಪಾಪಕರವಾದಂತಹ ಕಾರ್ಯವೋ, ಆ ಕೆಟ್ಟ ಕೆಲಸದಲ್ಲಿ ಮಾಡುವಂತೆ ಪ್ರೇರಣೆ ಮಾಡೋದು ಕೂಡ ಅಷ್ಟೇ ಪಾಪಕಾರ್ಯವಾದಂತಹ ಕಾರ್ಯ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಘೋರವಾದಂತಹ ಪಾಪ ಕಾರ್ಯ. ಯಾವುದೋ ಒಬ್ಬ ವ್ಯಕ್ತಿಗೆ ಏನು ಗೊತ್ತಿರೋದಿಲ್ಲ, ಸುಮ್ಮನೆ ಹೋಗಿ ನೀನ್ ಇಂಥ ಕಾರ್ಯವನ್ನು ಮಾಡಂತ ಹೇಳ್ಬಿಟ್ರೆ ಆ ಕಾರ್ಯ ಪಾಪಕಾರಿಯಾಗಿದ್ದರೆ ಮಾಡಿದಂತಹ ವ್ಯಕ್ತಿಗೂ ಪಾಪ ಬರುತ್ತೆ. ಅದಕ್ಕಿಂತ ಹೆಚ್ಚಿನ ಪಾಪ ಆ ಕಾರ್ಯವನ್ನ ಮಾಡಲಿಕ್ಕೆ ಪ್ರಚೋದನೆ ಮಾಡಿದಂತಹ ವ್ಯಕ್ತಿಗೆ ಬರುತ್ತೆ. ಇಲ್ಲಿ ವರಾಂಗಿ ಏನು ಬಂದು ಹಸುವನ್ನ ಕಟ್ಟಲಿಲ್ಲ, ಹಸುವನ್ನ ಬಂಧನ ಮಾಡಲಿಲ್ಲ, ಗಂಡನಿಗೆ ತೆಗೆದುಕೊಂಡು ಬಾ ಅಂತ ಹೇಳಿದಳು ಅಷ್ಟೇ. ಆ ಕಾರ್ಯಕ್ಕೋಸ್ಕರವೇನೆ ಅವಳಿಗೆ ಇಷ್ಟು ಘೋರವಾದಂತಹ ಶಾಪವನ್ನು ಬ್ರಹ್ಮದೇವರು ಕೊಡ್ತಾ ಇದ್ದಾರೆ. ವಾಸ್ತವಿಕವಾಗಿ ದೇವತೆಗಳಿಗೆ ಅತಿ ದೊಡ್ಡ ಶಾಪ ಅಂತಂದ್ರೆ ಮನುಷ್ಯರಾಗಿ ಹುಟ್ಟುವುದೇನೆ ದೊಡ್ಡ ಶಾಪ. ಮನುಷ್ಯರ ಗಂಧ ವಾಸನೆ ಕಂಡ್ರೆ ಅವರಿಗೆ ಆಗೋದಿಲ್ಲ, ಅದೇ ದೊಡ್ಡ ಶಾಪ. ಅದರ ಜೊತೆಗೆ ಅಭರ್ತೃಕ, ಹೆಣ್ಣಾಗಿ ಹುಟ್ಟಿದರೂ ಗಂಡ ಸಿಗೋದು ಬೇಡ ಅಂತ, ಇದು ಒಂದು ದೊಡ್ಡ ಶಾಪ. ಅಷ್ಟು ಮಾತ್ರ ಅಲ್ಲ, ಮುಂದೆ ಹೆಣ್ಣಾಗಿದ್ದಂಥವಳು ಮುಂದೆ ಗಂಡ ಆಗಬೇಕು, ಪರಿವರ್ತನೆ ಆಗಬೇಕು. ಅರ್ಥಾತ್ ನಾವು ಮುಂದೆ ಕೇಳ್ತೀವಿ ಶಿಖಂಡಿಯಾದಳು ಅಂತ, ಅದು ಪುರುಷಳಾಗಬೇಕು. ಅಷ್ಟು ಮಾತ್ರ ಅಲ್ಲ, ತನ್ನ ಗಂಡನ ಸಾವಿಗೆ ತಾನೇ ಕಾರಣಳಾಗಬೇಕು. ಹೀಗೆ ಇಷ್ಟೆಲ್ಲಾ ಶಾಪಗಳನ್ನು ಕೂಡ ಬ್ರಹ್ಮದೇವರು ಆ ವರಾಂಗಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಕಾರಣ, ಕೆಟ್ಟ ಮಾರ್ಗದಲ್ಲಿ ನಡೆಯುವಂತೆ ಪ್ರಚೋದನೆ ಮಾಡಿದ್ದಕ್ಕೆ. ಹಾಗಾಗಿ ನಾವು ಕೆಟ್ಟ ಮಾರ್ಗದಲ್ಲಿ ಸರ್ವಥಾ ನಡೆಯಬಾರದು. ಕೆಟ್ಟ ಮಾರ್ಗದಲ್ಲಿ ನಡೆಯುವಂತೆ ಇನ್ನೊಬ್ಬರನ್ನು ಸರ್ವಥಾ ಪ್ರಚೋದನೆ ಮಾಡಬಾರದು. ಅದರಿಂದ ಅವರಿಗೂ ಪಾಪ, ಪ್ರಚೋದನೆ ಮಾಡಿದಂತಹ ನಮಗೂ ಹೆಚ್ಚು ಪಾಪ. ಹಾಗಾಗಿ ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆಯಬೇಕು, ಇನ್ನೊಬ್ಬರನ್ನು ಕೂಡ ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು. ಒಳ್ಳೆಯ ಮಾರ್ಗದಲ್ಲಿ ನಡೆಸಲಿಕ್ಕೆ ಆಗದೆ ಹೋದರೂ ಪರವಾಗಿಲ್ಲ, ಕೆಟ್ಟ ಮಾರ್ಗದಲ್ಲಂತೂ ನಡೆಸಬಾರದು ಎಂಬುದಾಗಿ ಇದರಿಂದ ನಾವು ತಿಳಿಬೇಕು. ಒಟ್ಟಿನಲ್ಲಿ ಹೀಗೆ ಆ 7 ಜನರಿಗೆ ಒಂದು ಹಂತದ ಶಾಪ, ದ್ಯುನಾಮಕ ವಸುವಿಗೆ ಒಂದು ಹಂತದ ಶಾಪ, ಆ ವರಾಂಗಿಗೆ ಇನ್ನೂ ದೊಡ್ಡ ಹಂತದ ಶಾಪವನ್ನ ಮಧ್ವಾಚಾರ್ಯರು ಸಾರಿ ಬ್ರಹ್ಮದೇವರು ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮುಂದೆ ಆ ಶಾಪ ಮುಂದುವರಿತಾ ಇದೆ. ಭವತ್ವಸೌ ಬ್ರಹ್ಮಚರ್ಯ ಏಕನಿಷ್ಠೋ ಮಹಾನ್ ವಿರೋಧಶ್ಚ
ತಯೋರ್ಭವೇತ ಸಹ ಗರ್ಭವಾಸಾಷ್ಟಕ ದುಃಖಮೇವ ಸಮಾಪ್ನುತಾಂ ಶರತಲ್ಪೆ ಶಯಾನಃ. ಪದಚ್ಛೇದ. ಭವತು ಅಸೌ ಬ್ರಹ್ಮಚರ್ಯೈಕನಿಷ್ಠಃ ಮಹಾನ್ ವಿರೋಧಃ ಚ ತಯೋಃ ಭವೇತ ಸಹ ಗರ್ಭವಾಸಾಷ್ಟಕ ದುಃಖಂ ಏವ ಸಮಾಪ್ನುತಾಂ ಶರತಲ್ಪೆ ಶಯಾನಃ. ಇಷ್ಟ ಆಯಿತು ಅಂಬೆಗೆ, ವರಾಂಗಿಗೆ ಕೊಟ್ಟಂತಹ ಶಾಪ ಆಯಿತು. ಮುಂದೆ ಭವತ್ವಸು ಬ್ರಹ್ಮಚರ್ಯೈಕನಿಷ್ಠ. ಈ ಯಾವ ದ್ಯುನಾಮಕ ವಸು ಈ ಜನ್ಮದಲ್ಲಿ ಹೆಂಡತಿಯಿಂದಾಗಿ, ವಾಸ್ತವಿಕವಾಗಿ ಗಂಡ ಹೆಂಡತಿ ಅದು ಧರ್ಮದ ಹಾದಿ ನಡೀಲಿಕ್ಕಿರುವಂತಹ ಒಂದು ಸಂಬಂಧ, ಗಟ್ಟಿಯಾದಂತಹ ಸಂಬಂಧ. ಅಂತಹ ಸಂಬಂಧವನ್ನ ಇವರಿಬ್ಬರು ಏನ್ ಮಾಡಿದ್ರು, ಯಾರು ದ್ಯುನಾಮಕ ವಸು ಮತ್ತು ವರಾಂಗಿ ಅಧರ್ಮವನ್ನ ಮಾಡ್ಲಿಕ್ಕೆ ಅಂತ ಉಪಯೋಗಿಸಿಕೊಂಡ್ರು. ಹಾಗಾಗಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಭವತ್ವಸು ಬ್ರಹ್ಮಚರ್ಯೈಕನಿಷ್ಠ. ಈ ಯಾವ ದ್ಯುನಾಮಕ ವಸುವಿಗೂ ಕೂಡ ಮದುವೆಯಾಗದೆ ಹೋಗಲಿ. ಭವತ್ವಸು ಬ್ರಹ್ಮಚರ್ಯೈಕನಿಷ್ಠ, ಅವನು ಬ್ರಹ್ಮಚಾರಿಯಾಗಿಯೇ ತನ್ನ 800 ವರ್ಷದ ದೀರ್ಘವಾದಂತಹ ಆಯಸ್ಸನ್ನ ಬ್ರಹ್ಮಚಾರಿಯಾಗಿಯೇ ಕಳೀಬೇಕು. ಅಷ್ಟು ಮಾತ್ರ ಅಲ್ಲ, ಮಹಾನ್ ವಿರೋಧಶ್ಚ ತಯೋರ್ಭವೇತ, ಇವರಿಬ್ಬರಿಗೆ ಅರ್ಥಾತ್ ದ್ಯುನಾಮಕ ವಸುವಿಗೆ ಮತ್ತು ವರಾಂಗಿಗೆ ಮುಂದಿನ ಜನ್ಮದಲ್ಲಿ ಅರ್ಥಾತ್ ಆ ಭೀಷ್ಮರಾಗಿ ಹುಟ್ಟಿದಾಗ ಮತ್ತು ಅಂಬೆಯಾಗಿ ಹುಟ್ಟಿದಾಗ ಮಹಾನ್ ವಿರೋಧ, ದೊಡ್ಡ ವಿರೋಧ ಆಗಲಿ, ಗಲಾಟೆ ಆಗಲಿ. ಅವರಿಬ್ಬರು ಕೂಡ ಗಂಡ ಹೆಂಡತಿಯಾಗಿ ಇರೋದು ಮಾತ್ರವಲ್ಲ, ಕನಿಷ್ಠ ಒಬ್ಬ ಸ್ನೇಹಿತರಾಗಿಯೂ ಕೂಡ ಇರೋದು ಬೇಡ. ಅವರಿಬ್ಬರಿಗೂ ಕೂಡ ಪರಸ್ಪರ ದೊಡ್ಡ ವಿರೋಧ ಆಗಲಿ. ಅಷ್ಟು ಮಾತ್ರ ಅಲ್ಲ, ಶರತಲ್ಪೇ ಶಯಾನಃ ಗರ್ಭವಾಸಾಷ್ಟಕ ದುಃಖಮೇವ ಸಮಾಪ್ನುತಾಂ. ಈ ಯಾವ ದ್ಯುನಾಮಕ ವಸು ಮುಂದೆ ಭೀಷ್ಮನಾಗಿ ಶರತಲ್ಪೇ ಶಯಾನಃ, ಬಾಣಗಳ ತಲ್ಪ ಅಂದ್ರೆ ಹಾಸಿಗೆ, ಹಾಸಿಗೆಯ ಮೇಲೆ ಮಲಗಿಕೊಂಡು ಗರ್ಭವಾಸಾಷ್ಟಕ ದುಃಖ, 8 ಗರ್ಭವಾಸದ ದುಃಖವನ್ನ ಅವನು ಅದರ ಮೇಲೆ ಮಲಗಿಕೊಂಡು ಅನುಭವಿಸಲಿ ಅಂತ. ನಿರಂತರ ಬ್ರಹ್ಮಚಾರಿಯಾಗಿರಲಿ. ಗಂಡ ಹೆಂಡತಿಯರಿಬ್ಬರಿಗೂ ಕೂಡ, ಅರ್ಥಾತ್ ಅಲ್ಲಿ ಗಂಡ ಹೆಂಡತಿ ಆಗಿರೋದಿಲ್ಲ, ಮೂಲತಃ ಅವರಿಬ್ಬರು ಗಂಡ ಹೆಂಡತಿಯರು, ಅಲ್ಲಿ ಅವರಿಬ್ಬರಿಗೂ ಪರಸ್ಪರ ವಿರೋಧ ಆಗಲಿ. ಇವನು ತನ್ನ ಕೊನೆಯ ಕಾಲವನ್ನ ಬಾಣಗಳ ಹಾಸಿಗೆಯ ಮೇಲೆ ಮಲಗಿಕೊಂಡು 8 ಗರ್ಭವಾಸದ ದುಃಖವನ್ನು ಅನುಭವಿಸಲಿ ಅಂತ ಬ್ರಹ್ಮದೇವರು ಶಾಪವನ್ನು ಕೊಡ್ತಾ ಇದ್ದಾರೆ. ಹೀಗೆ ಭೀಷ್ಮಾಚಾರ್ಯರಿಗೆ ಇಷ್ಟು ಶಾಪಗಳ ಸರಮಾಲೆಯೇ ಇತ್ತು. ಮೇಲ್ನೋಟಕ್ಕೆ ಭಾರಿ ದೊಡ್ಡ ಜ್ಞಾನಿ, 800 ವರ್ಷಗಳ ಕಾಲ ಏನು ಸಾಧನೆ ಮಾಡಿದಂತಹ ಶ್ರೇಷ್ಠ ಸಾಧಕ ಅಂತೆಲ್ಲ ಅನ್ಕೊಳ್ತೇವೆ. ಆದರೆ ಅದಕ್ಕೆಲ್ಲ ಮೂಲ ಕಾರಣ ಇಷ್ಟೆಲ್ಲ ಶಾಪಗಳು. ಇನ್ನು ನಾವು ಪ್ರಧಾನವಾಗಿ ಕೇಳೋದು ಭೀಷ್ಮಾಚಾರ್ಯರ ಕೊನೆಯ ಹಂತದಲ್ಲಿ ಅವರು ದಕ್ಷಿಣಾಯನದಲ್ಲಿ ಆ ಏನು ಕೆಳಗಡೆ ಬಿದ್ದರು. ಅವರಿಗೆ ಇಚ್ಛಾಮರಣಿತ ವರವು ಕೂಡ ಇತ್ತು. ಹಾಗಾಗಿ ಅವರು ಉತ್ತರಾಯಣ ಬರೋ ತನಕ ಕಾಯ್ದು ಉತ್ತರಾಯಣದಲ್ಲಿ ನಾನು ದೇಹತ್ಯಾಗ ಮಾಡಬೇಕು ಅಂತ ದೇಹತ್ಯಾಗವನ್ನು ಉತ್ತರಾಯಣದಲ್ಲಿ ಮಾಡಿದ್ರು ಅಂತ ನಾವು ಕೇಳ್ತೇವೆ. ಆದರೆ ಅದರ ಒಳಗಿನ ಕಾರಣ, ಅಂತರಂಗದ ಕಾರಣ ಇದು. ಅದು ಸುಮ್ಮನೆ ಮೇಲ್ನೋಟಕ್ಕೆ ಕಾಣುವಂತ ಕಾರಣ ಅಷ್ಟೇ. ಆದ್ರೆ ನಿಜವಾಗಿ ಮೂಲ ಕಾರಣ ಏನು ಅಂದ್ರೆ ಬ್ರಹ್ಮದೇವರು ಕೊಟ್ಟಂತಹ ಶಾಪ. ಈ ವ್ಯಕ್ತಿ ಬಾಣಗಳ ಹಾಸಿಗೆ ಮೇಲೆ ಮಲಗಿ ನಿರಂತರವಾಗಿ ರಕ್ತವನ್ನು ಸುರಿಸ್ತಾ 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 8 ಗರ್ಭವಾಸದ ದುಃಖವನ್ನು ಅನುಭವಿಸಲಿ. ಆ ಉಳಿದ 7 ಜನರ ಗರ್ಭವಾಸದ ದುಃಖ ಇವನೇ ಅನುಭವಿಸಬೇಕು ಅಂತ ಆ ರೀತಿಯಾಗಿ ಅವರು ಶಾಪವನ್ನು ಕೊಟ್ಟಿದ್ದರು. ಅದಕ್ಕೋಸ್ಕರ ಭೀಷ್ಮಾಚಾರ್ಯರು ತಮ್ಮ ಕೊನೆಯ ಕಾಲವನ್ನ ದೀರ್ಘಕಾಲ ಆ ಒಂದು ಬಾಣಗಳ ಹಾಸಿಗೆ ಮಲಗಿಕೊಂಡು ತಾವು ವೇದನೆಯನ್ನ ಅನುಭವಿಸಿದರು. ಮುಂದೆ ಮೃತ್ಯಷ್ಟಕೋತ್ಥಾಮಪಿ ವೇದನಾಂ ಸಹ ಪ್ರಾಪ್ನೋತು ಶಸ್ತ್ರೈಃ ಬಹುಧಾ ನಿಕೃತ್ತಃ ಇತೀರಿತಾಸ್ತೆ
ಕಮಲೋದ್ಭವಂ ತಂ ಜ್ಞಾತ್ವಾ ಸಮುತ್ಸೃಜ್ಯ ಚ ಗಾಂ ಪ್ರಣೇಮುಹು. ಪದಚ್ಛೇದ. ಮೃತ್ಯಷ್ಟಕೋತ್ಥಾಂ ಅಪಿ ವೇದನಾಂ ಸಹ ಪ್ರಾಪ್ನೋತು ಶಸ್ತ್ರೈಃ ಬಹುಧಾ ನಿಕೃತ್ತಃ ಇತಿ ಈರಿತಾಃ ತೇ ಕಮಲೋದ್ಭವಂ ತಂ ಜ್ಞಾತ್ವಾ ಸಮುತ್ಸೃಜ್ಯ ಚ ಗಾಂ ಪ್ರಣೇಮುಹು. ಬರೀ ಗರ್ಭವಾಸದ ದುಃಖ ಮಾತ್ರ ಅಲ್ಲ, ಮೃತ್ಯಷ್ಟಕೋತ್ಥಾಮಪಿ ವೇದನಾಂ ಸಹ 8 ಮರಣಗಳಿಂದ ಹುಟ್ಟುವಂತಹ ದುಃಖವನ್ನು ಇವ ಅನುಭವಿಸಲಿ. ನೋಡಿ ಎಷ್ಟು ಶಾಪ ಭೀಷ್ಮಾಚಾರ್ಯರಿಗೆ. ಗರ್ಭವಾಸದ 8 ಗರ್ಭವಾಸದ ದುಃಖ, 8 ಮರಣಗಳಿಂದ ಉಂಟಾಗಬಹುದಾದಂತಹ ದುಃಖ, ಅದನ್ನು ಕೂಡ ಇವನು ಅನುಭವಿಸಲಿ. ಮೃತ್ಯಷ್ಟಕ 8 ಮೃತ್ಯುಗಳಿಂದ ಉಂಟಾಗಬಹುದಾದಂತಹ ವೇದನೆಯನ್ನು ಕೂಡ ಇವನು ಹೊಂದಲಿ. ಅಷ್ಟು ಮಾತ್ರ ಅಲ್ಲ, ಪ್ರಾಪ್ನೋತು ಶಸ್ತ್ರೈಹಿ ಬಹುಧಾ ನಿಕೃತ್ತಃ, ಅನೇಕ ರೀತಿಯಾದಂತಹ ಅಸ್ತ್ರಶಸ್ತ್ರಗಳು ಇವನ ಮೇಲೆ ಬಿದ್ದು ಅದರಿಂದಾಗಿ ನಿಕೃತ್ತಃ, ನಿಕೃತ್ತ ಅಂದ್ರೆ ಕಟ್ ಆಗೋದು, ಕೃತ್ ಅಂದ್ರೆ ಕಟ್, ಇದರಿಂದಾಗಿ ಅವನ ದೇಹ ಕಟ್ ಆಗ್ತಾ ಕತ್ತರಿಸ್ತಾ 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 ಇವನು ಅನೇಕ ರೀತಿಯಾದಂತಹ ದುಃಖವನ್ನ ಅನುಭವಿಸಲಿ. ಈ ರೀತಿಯಾಗಿ ಶಾಪವನ್ನ ಬ್ರಹ್ಮದೇವರು ಕೊಟ್ರು. ಈ ರೀತಿಯಾಗಿ ಹೇಳಿದಾಗ ಅವರಿಗೆ ಗೊತ್ತಾಯಿತು, ಈ ರೀತಿಯಾದಂತಹ ಶಾಪವನ್ನು ಕೊಡಬೇಕಾದ್ರೆ ವಸಿಷ್ಠರೊಬ್ಬರಿಗೆ ಸಾಧ್ಯ ಇಲ್ಲ. ವಸಿಷ್ಠರಲ್ಲಿ ಇದ್ದುಕೊಂಡು ಬ್ರಹ್ಮದೇವರೇ ನಮಗೆ ಶಾಪ ಕೊಟ್ಟಿದ್ದಾರೆ ಅಂತ ವಸುಗಳಿಗೆ ಗೊತ್ತಾಗುತ್ತೆ. ಆವಾಗ ಅವರು ಆ ಕಮಲೋದ್ಭವಂ ತಂ ಜ್ಞಾತ್ವ, ಕೊಟ್ಟಂಥವರು ಬ್ರಹ್ಮದೇವರೇ ಅಂತ ಅವರು ತಿಳಿದುಕೊಂಡು ಗಾಂ ಉತ್ಸೃಜ್ಯ, ಹಸುವನ್ನ ಬಿಟ್ಟರು. ಅಷ್ಟು ಮಾತ್ರ ಅಲ್ಲ, ಪ್ರಣೇಮುಹು, ತಲೆವಾಗಿ ವಸಿಷ್ಠರಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ಆ ತಲೆವಾಗಿ ನಮಸ್ಕಾರ ಮಾಡಿದ್ರು ಅಷ್ಟೇ. ಮುಂದೆ ಇನ್ನು ಅವ್ರ ಮಾತನ್ನ ಹೇಳ್ತಾರೆ. ಹೀಗೆ ಇಷ್ಟೆಲ್ಲಾ ಶಾಪವನ್ನ ಆ ದ್ಯುನಾಮಕ ವಸುವಿಗೆ ಬ್ರಹ್ಮದೇವರು ಕೊಡ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಏನು? ಕೇವಲ ಹಸುವನ್ನ ಬಂಧನ ಮಾಡಿದ್ದು. ಕೇವಲ ಒಂದು ಹಸುವನ್ನು ಬಂಧನ ಮಾಡಿದ್ದಕ್ಕೇನೆ ಈ ರೀತಿಯಾದಂತಹ ಶಾಪವನ್ನ ಬ್ರಹ್ಮದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಲೋಕದಲ್ಲಿ ಕಾಣುವಂತಹ ಹಸುಗಳಿಗೆ ನಾನಾ ರೀತಿಯಾದಂತಹ ಒಂದು ವಿಕಾರವನ್ನು ಮಾಡೋದು, ಆ ಗೋಹತ್ಯೆಯನ್ನೇ ಮಾಡೋದು, ಗೋಹತ್ಯೆಯನ್ನು ಮಾಡಿ ಆ ಗೋಮಾಂಸವನ್ನು ತಿನ್ನುವುದು, ಇದರಿಂದಾಗಿ ಯಾವ ರೀತಿಯಾದಂತಹ ಒಂದು ಪಾಪವನ್ನು ಅವರು ಪಡಿತಾರೆ ಅಂತ ನಾವು ಊಹೆ ಮಾಡಬಹುದು. ಹೀಗೆ ಗೋಹತ್ಯೆ ಅದು ಅತ್ಯಂತ ಹೀನವಾದದ್ದು. ಅದರಲ್ಲೂ ಆ ಗೋಹತ್ಯೆ ಮಾಡಿದಂತಹ ಹಸುವನ್ನ ಮಾಂಸ ತಿನ್ನುವುದು ಕೂಡ ಅಷ್ಟೇ ಹೀನವಾದಂತಹ ಕೃತ್ಯ. ಹೀಗೆ ಅವರು ಅನೇಕ ರೀತಿಯ ಪಾಪಗಳನ್ನು ಅನುಭವಿಸ್ತಾರೆ. ಇಷ್ಟು ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇಷ್ಟು ಶಾಪವನ್ನ ಬ್ರಹ್ಮದೇವರು ಕೊಟ್ರು. ಇಷ್ಟಾದ ಮೇಲೆ ಅವರು ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ವಸುಗಳು ಬ್ರಹ್ಮದೇವರ ಹತ್ರ ತಮ್ಮ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದು ಏನು ಅಂತ 29ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ನ ಮಾನುಷಂ ಗರ್ಭಂ ಅವಾಪ್ನುಮೋ ವಯಂ ಭವತ್ವಯಂ ಸರ್ವವಿತ್ ಕೀರ್ತಿಮಾಂಶ್ಚ. ಮಹಾಸ್ತ್ರವೇತ್ತ ಭವದಂಶಯುಕ್ತಃ ತಥಾ ಬಲಂ ನಃ ಅಖಿಲಾನಾಂ ಉಪೈತು. ತದಚ್ಛೇದ. ನ ಮಾನುಷಂ ಗರ್ಭಂ ಅವಾಪ್ನುಮಃ ವಯಂ ಭವತು ಅಯಂ ಸರ್ವವಿತ್ ಕೀರ್ತಿಮಾನ್ ಚ ಮಹಾಸ್ತ್ರವೇತ್ತ ಭವದಂಶಯುಕ್ತಃ ತಥಾ ಬಲಂ ನಃ ಅಖಿಲಾನಾಂ ಉಪಯಿತು. ಅವರು ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಎಲ್ಲ ವಸುಗಳು. ಏನು?
ಸರಿ, ನಾವು ತಪ್ಪು ಮಾಡಿದ್ದೇವೆ, ತಪ್ಪು ಮಾಡಿದ್ದಕ್ಕೆ ನೀವು ಕೊಟ್ಟಂತಹ ಶಿಕ್ಷೆಯನ್ನು ಅನುಭವಿಸ್ತೇವೆ. ಆದರೆ ನಾವ್ಯಾರೂ ಕೂಡ ಮನುಷ್ಯ ಸ್ತ್ರೀಯ ಗರ್ಭವನ್ನ ಪ್ರವೇಶ ಮಾಡಬಾರದು. ಬ್ರಹ್ಮದೇವರು ಹೇಳಿದ್ದೇನು, ನೀವು ಮನುಷ್ಯರಾಗಿ ಹುಟ್ಟಿ ಅಂತ. ಆದರೆ ಅವರೊಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾವ್ಯಾರು ಕೂಡ ಮನುಷ್ಯ ಸ್ತ್ರೀಯ ಗರ್ಭವನ್ನ ಪ್ರವೇಶ ಮಾಡಬಾರದು. ಅರ್ಥ ಮನುಷ್ಯರಾಗಿ ಹುಟ್ಟೇವೆ, ಆದರೆ ಮನುಷ್ಯ ಸ್ತ್ರೀಯ ಮೂಲಕ ನಾವು ಏನು ಪ್ರವೇಶ ಹುಟ್ಟಬಾರದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮಾನುಷಂ ಗರ್ಭಮವಾಪ್ನವಃ, ನಾವು ಮನುಷ್ಯ ಸ್ತ್ರೀಯ ಗರ್ಭವನ್ನ ಪ್ರವೇಶ ಮಾಡಬಾರದು. ಯೋಧನ ಪುರಾಣಿಕರ ಪುಸ್ತಕದಲ್ಲಿ ಅಲ್ಲಿ ಗರ್ಭವನ್ನ ಪ್ರವೇಶಿಸಿದಂತಾಗಲಿ ಅಂತ ಇದೆ, ಆದ್ರೆ ಅದು ಪ್ರವೇಶಿಸದಂತಾಗಲಿ ಅಂತ ಆಗ್ಬೇಕು. ಸಿ ಅಂತ ಆಗಿದೆ, ಸ ಅಂತ ಆಗ್ಬೇಕು. ಸಿ ಅಂತ ಆಗ್ಬಿಟ್ಟು ಅದರ ಅರ್ಥವೇ ಬೇರೆ ಆಗ್ಬಿಡುತ್ತೆ. ನಾವು ಮನುಷ್ಯ ಸ್ತ್ರೀಯ ಗರ್ಭವನ್ನೇ ಪ್ರವೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಂತೆ ಕಾಣಿಸುತ್ತೆ, ಆದ್ರೆ ಅದು ಪ್ರವೇಶಿಸದಂತಾಗಲಿ ಅಂತ. ನಾವು ಮನುಷ್ಯ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡಬಾರದು, ಇದು ಒಂದು ಪ್ರಾರ್ಥನೆ. ಅಷ್ಟು ಮಾತ್ರ ಅಲ್ಲ, ಅಯಂ ಅಂದ್ರೆ ಈ ದ್ಯುನಾಮಕ ವಸು ಏನಾಗ್ಬೇಕು, ಆ ಭವದಂಶಯುಕ್ತ, ವಿಶೇಷವಾಗಿ ಇವನಲ್ಲಿ ನಿನ್ನ ಅಂಶ ಇರಬೇಕು ಅಂತ. ಅರ್ಥಾತ್ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರೇ ನಿಮ್ಮ ಅಂಶ ಇವನಲ್ಲಿ ವಿಶೇಷವಾಗಿ ಇರಲಿ. ಅಷ್ಟು ಮಾತ್ರ ಅಲ್ಲ, ಸರ್ವವಿತ್, ಇವನು ಸರ್ವಜ್ಞನಾಗಲಿ ಅಂತ. ಸರ್ವಜ್ಞನಾಗಲಿ ಅಂದ್ರೆ ವಿಶಿಷ್ಟವಾದಂತಹ ಜ್ಞಾನ ಬರಲಿ ಅಂತ. ಅಷ್ಟು ಮಾತ್ರ ಅಲ್ಲ, ಕೀರ್ತಿಮಾಂಶ, ಇವನಿಗೆ ಒಳ್ಳೆ ಕೀರ್ತಿ ಸಿಗಲಿ. ಮಹಾ ಅಸ್ತ್ರವೇತ್ತ, ಜಗತ್ತಿನಲ್ಲಿ ಇವನಷ್ಟು ಅಸ್ತ್ರಜ್ಞಾನ ಬೇರೆ ಯಾರಿಗೂ ಇರಬಾರದು, ಹೀಗೆ ಮಹಾ ಅಸ್ತ್ರಜ್ಞನಾಗಲಿ ಇವನು. ಅಷ್ಟು ಮಾತ್ರ ಅಲ್ಲ, ನಹ ಅಖಿಲಾನಾಂ ಬಲಂ ಉಪೈತು, ನಮ್ಮೆಲ್ಲರ ಬಲವು ಕೂಡ ಇವನಿಗೆ ಸೇರ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಹಜವಾದಂತಹ ಸಹೋದರ ಪ್ರೀತಿ, ಆ 7 ವಸುಗಳು ಕೂಡ ಈ ದ್ಯು ವಸುವಿನ ಮೇಲಿನ ಪ್ರೀತಿಯಿಂದಾಗಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿ, ತಪ್ಪು ಮಾಡಿದ್ದಾನೆ, ತಪ್ಪಿಗೆ ಶಿಕ್ಷೆ ಆಗಲಿ, ಆದರೆ ಇವನಲ್ಲಿ ನಿನ್ನ ಅಂಶ ಬರಲಿ, ಇವನು ಮಹಾಪರಾಕ್ರಮಿಯಾಗಲಿ, ಒಳ್ಳೆ ಕೀರ್ತಿವಂತನಾಗಲಿ, ನಮ್ಮೆಲ್ಲರ ಬಲವು ಕೂಡ ಇವನಿಗೆ ಸೇರಲಿ ಅಂತ ಆ 7 ಜನ ವಸುಗಳು ಕೂಡ ಬ್ರಹ್ಮದೇವರ ಹತ್ತಿರ ಪ್ರಾರ್ಥನೆ ಮಾಡಿದರು. ಹೀಗೆ ನಾವು ನೋಡ್ತೇವೆ, ಮಹಾಭಾರತದಲ್ಲಿ ಯುದ್ಧದಲ್ಲಿ ಭೀಷ್ಮಾಚಾರ್ಯ ಅತ್ಯಂತ ಪರಾಕ್ರಮಶಾಲಿ. ಎಲ್ಲಿಯವರೆಗೆ ಅಂದ್ರೆ ತಮಗೆ 800 ವರ್ಷ ಆಗಿ ಆ ಮಹಾಭಾರತ ಯುದ್ಧ ನಡಿಬೇಕಾದ್ರೂ ಕೂಡ ಯುವಕರು ಕೂಡ ನಾಚುವಂತೆ ಆ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಅವರು ತಮ್ಮ ಕೊನೆಯ ಕಾಲದಲ್ಲೂ ಕೂಡ ಯುದ್ಧ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಎಲ್ಲ ವರಗಳು. ಒಂದು ಅವರ ಸಹಜವಾದಂತಹ ಬಲ, ಜೊತೆಗೆ ಬ್ರಹ್ಮದೇವರ ಆವೇಶ ಇತ್ತು, ಇನ್ನೂ ಒಂದು ಆ 7 ಜನರ ಪರಾಕ್ರಮವು ಅವನಲ್ಲಿ ಸೇರಿತ್ತು. ಹಾಗಾಗಿ ಏನಾಯ್ತು, ಅಲ್ಲಿ ಆ ರೀತಿ ಯುದ್ಧ ಆಯಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಭಾರತ ಯುದ್ಧದಲ್ಲಿ ತಾವು ಕೊನೆಯ ತಮ್ಮ ವಯಸ್ಸಲ್ಲಿ ಪಾಲ್ಗೊಂಡಿದ್ದರೂ ಕೂಡ ಅಲ್ಲಿ ಆ ರೀತಿಯಾಗಿ ಭೀಷ್ಮಾಚಾರ್ಯ ಯುದ್ಧ ಮಾಡಿದ್ರು. ಅದಕ್ಕೆ ಕಾರಣ ಇಷ್ಟೆಲ್ಲ ವರಗಳು. ಒಟ್ಟು ಮಹಾಭಾರತ ಯುದ್ಧವನ್ನು ನೋಡಿದಾಗ 6 ಜನರೇಷನ್ಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ದು, 6 ತಲೆಮಾರುಗಳು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿತ್ತು ಅಂತ ನಾವು ನೋಡ್ತೀವಿ. ಮೊದಲನೇ ತಲೆಮಾರು ಅಂದ್ರೆ ಈ ಬಾಲ್ಮೀಕ ಮಹಾರಾಜ, ಹಿಂದೆ ನಾವು ಕೇಳಿದವಲ್ಲ, ಆ ಬಾಲ್ಮೀಕ ಮಹಾರಾಜನು ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಕೊನೆಗೆ ಆ ಬಾಲ್ಮೀಕ ಮಹಾರಾಜನ ಮಗನಾದಂತಹ ಸೋಮದತ್ತ ಅವನು ಕೂಡ ಪಾಲ್ಗೊಂಡಿದ್ದ. ಅದೇ ರೀತಿಯಾಗಿ ಭೂರಿಶ್ರವ, ಏನು ನಾವು ಮಹಾಪರಾಕ್ರಮಿ ಅಂತ ಕೇಳಿದ್ವಲ್ಲ, ಅವನು ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. 3 ಜನರೇಷನ್ ಆಯಿತು. ಅದಾದ ಮೇಲೆ ಈ ಭೀಷ್ಮಾಚಾರ್ಯರಿದ್ದರು. ಭೀಷ್ಮಾಚಾರ್ಯರಾದ ಮೇಲೆ ಭೀಷ್ಮಾಚಾರ್ಯರು ಇವನ ಅವರು ಈ ಸೋಮದತ್ತನ ಜನರೇಷನ್ಗೆ ಸೇರ್ತಾರೆ. ಸೊ ಬಾಲ್ಮೀಕ, ಸೋಮದತ್ತ, ಭೂರಿಶ್ರವ, ಇದು 3 ಜನರೇಷನ್ ಆಯಿತು. ಭೀಷ್ಮಾಚಾರ್ಯರು ಆ ಸೋಮದತ್ತನ ಜನರೇಷನ್ಗೆ ಸೇರ್ತಾರೆ. ಅದಾದ ಮೇಲೆ ಈ ಪಾಂಡವರದು ಒಂದು ಜನರೇಷನ್. ಮಧ್ಯದಲ್ಲಿ ಬಂದಂತಹ ಈ ಧೃತರಾಷ್ಟ್ರ ಮತ್ತು ಪಾಂಡು ಮಹಾರಾಜ್ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ಲ, ಅವರಿಲ್ಲ. ಕೊನೆಗೆ ಈ ಯಾರು ಪಾಂಡವರದು ಒಂದು ಜನರೇಷನ್. ಅದಾದ ಮೇಲೆ ಪಾಂಡವರ ಮಕ್ಕಳು ಪಾಲ್ಗೊಂಡಿದ್ರು. ಯಾರಿದ್ರು? ಅಭಿಮನ್ಯು ಇದ್ದ ಮತ್ತು ಘಟೋತ್ಕಚ ಇದ್ದ. 5 ಜನರೇಷನ್ ಆಯಿತು. ಘಟೋತ್ಕಚನ ಮಗನೂ ಕೂಡ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಹೀಗೆ 6 ತಲೆಮಾರುಗಳು ಪಾಲ್ಗೊಂಡಂತಹ ಯುದ್ಧ ಅದು ಮಹಾಭಾರತ ಯುದ್ಧ. ಅದರಲ್ಲಿ ಪಾಲ್ಗೊಂಡಂತಹ ಮಹಾಪರಾಕ್ರಮಿ ಅಂದ್ರೆ ಅದು ಭೀಷ್ಮಾಚಾರ್ಯರು ಒಬ್ಬರು. ಅದಕ್ಕೆ ಕಾರಣ ಇಷ್ಟೆಲ್ಲ ವರಗಳು. ಒಟ್ಟಿನಲ್ಲಿ ಆ 7 ಜನರು ಕೂಡ ಬ್ರಹ್ಮದೇವರ ಹತ್ತಿರ ಪ್ರಾರ್ಥನೆಯನ್ನು ಹೀಗೆ ಮಾಡಿದರು. ಇಷ್ಟು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಏನ್ ಹೇಳಿದರು ಅಂತಂದ್ರೆ, ಇತೀರಿತೆ
ಸ್ವಿತಿ ಉದಿತಾಹ ಸ್ವಯಂಭುವ ವಸಿಷ್ಠ ಸಂಸ್ಥೇನ ಸುರಾಪಗಾಂ ಯಯುಃ ಊಚುಸ್ತಥೈನಾಂ ಉದರೇ ವಯಂ ತೇ ಜಾಯೇಮಹಿ ಕ್ಷಿಪ್ರಂ ಅಸ್ಮಾನ್ ಹನತ್ವಂ. ಪದಚ್ಛೇದ. ಇತಿ ಈ ರೀತಿ. ಅಸ್ತು ಇತಿ ಉದಿತಾಹ ಸ್ವಯಂಭುವ ವಸಿಷ್ಠ ಸಂಸ್ಥೇನ ಸುರಾಪಗಾಂ ಯಯುಃ ಊಚುಃ ತಥಾ ಏನಾಂ ಉದರೇ ವಯಂ ತೇ ಜಾಯೇಮಹಿ ಕ್ಷಿಪ್ರಂ ಅಸ್ಮಾನ್ ಹನ ತ್ವಂ. 7 ಜನ ಇಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿದಾಗ ವಸಿಷ್ಠ ಸಂಸ್ಥೇನ ಸ್ವಯಂಭುವ ವಸಿಷ್ಠರಲ್ಲಿ ಇದ್ದಂತಹ ಬ್ರಹ್ಮದೇವರು ಆ ಅಸ್ತು ಇತಿ ಉದಿತಾಹ ತಥಾ ಅಸ್ತು ಹಾಗೆ ಆಗಲಿ ಅಂತ ಹೇಳಿದ್ರು. ಇಷ್ಟೆಲ್ಲ ಶಾಪವನ್ನು ಕೊಟ್ಟಿದ್ರು, ಅದರ ಜೊತೆಗೆ ಇಷ್ಟೆಲ್ಲ ಒಂದು ವರಗಳನ್ನು ಕೂಡ ಕೊಟ್ರು. ಮಹಾಪರಾಕ್ರಮಿಯಾಗಲಿ ಸರ್ವಜ್ಞನಾಗಲಿ ಅಂತೆಲ್ಲ ವರವನ್ನು ಕೂಡ ಕೊಟ್ರು. ಇಷ್ಟಾದ ತಕ್ಷಣ ಆ ವಸುಗಳು ಏನ್ ಮಾಡಿದರು, ಸುರಾಪಗಾಂ ಯಯುಹು, ಸುರಾಪಗ ಅಂದ್ರೆ ದೇವನದಿ, ದೇವನದಿಯಾದಂತ ಗಂಗೆ ಹತ್ರ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಹೇಳ್ತಾರೆ, ವಯಂ ತೇ ಉದರೇ ಜಾಯೇಮಹಿ, ನಾವೆಲ್ಲರೂ ಕೂಡ ನಿನ್ನ ಉದರದಲ್ಲಿ ನಿನ್ನ ಗರ್ಭದಲ್ಲಿ ಜಾಯೇಮಹಿ ಹುಟ್ಟುತ್ತೇವೆ. ಗಂಗೆ ಸರಿ ಆಯ್ತು ಅಂತಂದ್ಲು. ಇನ್ನೊಂದು ಹೇಳ್ತಾರೆ, ಕ್ಷಿಪ್ರಮಸ್ಮಾನ್ ಹನತ್ವಂ, ಹುಟ್ಟಿದ ತಕ್ಷಣ ನೀನು ಅಸ್ಮಾನ್ ನಮ್ಮನ್ನ ಹನ ಕೊಲ್ಲಬೇಕು. ನಾವೆಲ್ಲರೂ ನಿನ್ನ ಹೊಟ್ಟೆಯಲ್ಲಿ ಹುಡ್ತೇವೆ, ಹುಟ್ಟಿದ ತಕ್ಷಣ ನೀನು ನಮ್ಮೆಲ್ಲರನ್ನು ಸಾಯಿಸಬೇಕು ಅಂತ ತಾವೆಲ್ಲರೂ ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗಂಗೆಯ ಹತ್ತಿರ. ಇದಕ್ಕೆ ಕಾರಣ ನಾವು ಹಿಂದೆನೆ ನೋಡಿದ್ದೇವೆ, ಬ್ರಹ್ಮದೇವರ ವರವೂ ಕೂಡ ಇತ್ತು. ಏಕೆಂದ್ರೆ ಮೊನ್ನೆ ಪುನಃ ಕ್ಷಿಪ್ರ ಮತೋ ವಿಮೋಕ್ಷತ, ನೀವು ಹುಡ್ತೀರಿ, ಹುಟ್ಟಿದ ತಕ್ಷಣವೇನೆ ನೀವು ಮನುಷ್ಯ ಜನರಿಂದಾಗಿ ಮುಕ್ತರಾಗ್ತೀರಿ. ಆದ್ರೆ ಇವನು ಮಾತ್ರ ದೀರ್ಘವಾದ ಆಯಸ್ಸನ್ನು ಹೊಂದುತ್ತಾನೆ, ನಿಮ್ಮೆಲ್ಲರ ಆಯಸ್ಸನ್ನು ಕೂಡ ಈ ದ್ಯುನಾಮಕ ವಸು ಹೊಂದುತ್ತಾನೆ ಅಂತ ಹೇಳಿದ್ರು. ಆ ರೀತಿಯಾಗಿ ಅದರ ತಕ್ಕಂತೆ ಈ ಆ ಉಳಿದ ಎಲ್ಲ ವಸುಗಳು ಕೂಡ ಹೋಗಿ ಪ್ರಾರ್ಥನೆ ಮಾಡಿದರು ಗಂಗಾದೇವಿ ಹತ್ತಿರ, ನಾವು ನಿಮ್ಮಲ್ಲಿ ಹುಡ್ತೇವೆ, ಹುಟ್ಟಿದ ತಕ್ಷಣ ನೀವು ನಮ್ಮನ್ನ ಕೊಲ್ಲಬೇಕು ಅಂತ. ಈ ರೀತಿಯಾಗಿ ಒಂದು ವಿಚಿತ್ರವಾದಂತಹ ಪ್ರಾರ್ಥನೆಯನ್ನು ಬ್ರಹ್ಮದೇವರ ಶಾಪಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಮಾಡಿದರು. ಇಷ್ಟು ಹೇಳಿದಾಗ ಗಂಗೆ ಏನು ಹೇಳಿದಳು ಅಂತ ಮುಂದೆ ತಿಳಿಸ್ತಾ ಇದ್ದಾರೆ. ಇತೀರಿತಾಸ ವರಮಾಶು ವೌರೆ ತೇಭ್ಯೋಪ್ಯಪಾಪತ್ವಂ ಅಥ ಪ್ರಿಯತ್ವಂ ತೇಷಾಂ ಸದೈವಾತ್ಮನಃ ಏಕಮೇಷಾಂ ದೀರ್ಘಾಯುಷಂ ತಾನ್ ಸುಷವೇಥ ಶಂತನೋಹೋ. ಪದಚ್ಛೇದ. ಇತಿ ಈರಿತ ಸ ವರಂ ಆಶು ವೌರೆ ತೇಭ್ಯಃ ಅಪಿ ಅಪಾಪತ್ವಂ ಅಥ ಪ್ರಿಯತ್ವಂ ತೇಷಾಂ ಸದಾ ಏವ ಆತ್ಮನಃ ಏಕಂ ಏಷಾಂ ದೀರ್ಘಾಯುಷಂ ತಾನ್ ಸುಷುವೆ ಅಥ ಶಂತನೋಹೋ. ಈ ರೀತಿಯಾಗಿ ಅವರು ಹೇಳಿದರು ವಸುಗಳು. ಇಷ್ಟು ಹೇಳಿದಾಗ ಗಂಗೆ ಒಂದು ವರವನ್ನ ಕೇಳ್ತಾ ಇದ್ದಾಳೆಯಂತೆ. ಏನು ವರ ಅಂತಂದ್ರೆ, ಸರಿ ನಾನೇನೋ ನೀವು ಹುಟ್ಟಿದ ತಕ್ಷಣ ನಿಮ್ಮನ್ನೆಲ್ಲ
ಸಾಯಿಸ್ತೇನೆ. ಆದರೆ ಶಿಶು ಹತ್ಯೆ ಅನ್ನೋದು ತುಂಬಾ ದೊಡ್ಡ ಪಾಪ. ಅದರಲ್ಲೂ ಕೂಡ ನಾನು ಹಡೆದಂತಹ ಮಕ್ಕಳನ್ನ ನಾನೇ ಕೊಲ್ಲೋದು ಇನ್ನೂ ದೊಡ್ಡ ಪಾಪ. ತಾಯಿಯೇ ಮಕ್ಕಳನ್ನು ಕೊಲ್ಲಬೇಕಿಲ್ಲಿ. ಹಾಗಾಗಿ ದೊಡ್ಡ ಪಾಪ ಬರುತ್ತೆ. ಹಾಗಾಗಿ ನೀವು ನನಗೆ ವರವನ್ನು ಕೊಡಬೇಕು. ಏನಂತ? ತೇಭ್ಯ ಅಪಾಪತ್ವಂ, ನಾನು ನಿಮ್ಮನ್ನು ಕೊಂದರೂ ಕೂಡ ಅದರಿಂದಾಗಿ ನನಗೆ ಪಾಪ ಅಂಟಬಾರದು. ಶಿಶು ಹತ್ಯೆಯನ್ನು ಮಾಡಿದಂತಹ, ಶಿಶುಗಳನ್ನು ಕೊಂದಂತಹ ಪಾಪ ನನಗೆ ಬರಬಾರದು. ಇದು ಒಂದು. ಇನ್ನೊಂದು, ಅಥ ಪ್ರಿಯತ್ವಂ, ಪಾಪ ಬರಬಾರದು ಅಷ್ಟು ಮಾತ್ರ ಅಲ್ಲ, ನಿಮಗೆ ನನ್ನ ಮೇಲೆ ಸಿಟ್ಟು ಕೂಡ ಬರಬಾರದು. ತತ ಅಥ ಪ್ರಿಯತ್ವಂ, ನಾನು ನಿಮಗೆ ಪ್ರೀತಿ ಪಾತ್ರಳೇ ಆಗಿರಬೇಕು. ಇವಾಗ ನಿಮಗೆ ನನ್ನ ಮೇಲೆ ಯಾವ ರೀತಿಯಾದಂತಹ ಪ್ರೀತಿ ಭಾವನೆ ಇದೆಯೋ, ಸ್ನೇಹವಿದೆಯೋ, ಅಷ್ಟೇ ಸ್ನೇಹ ನಾನು ನಿಮ್ಮನ್ನು ಕೊಂದ ಮೇಲೂ ಬರಬೇಕು. ಇದು ಇಷ್ಟ ಆಯಿತು. ಇಷ್ಟ ಆದ ಮೇಲೆ ಈ 8 ಜನರಲ್ಲಿ ತಥೈವ ಆತ್ಮನಃ ಏಕಂ, ನಿಮ್ಮಲ್ಲಿ ಒಬ್ಬ ಏನಾಗಿರ್ಬೇಕು? ದೀರ್ಘಾಯುಷಂ, ದೀರ್ಘ ಆಯುಸ್ಸುಳ್ಳವನಾಗಿ ಇರಬೇಕು. 8 ಜನರನ್ನು ನಾನು ಕೊಲ್ಲಿಕ್ ಸಾಧ್ಯ ಇಲ್ಲ, 7 ಜನರನ್ನು ಮಾತ್ರ ಕೊಲ್ತೇನೆ. ನಿಮ್ಮಲ್ಲಿ ಒಬ್ಬ ದೀರ್ಘಾಯುಷ್ಮಂತನಾಗಿ ಇರಬೇಕು ಎಂಬುದಾಗಿ ಅವಳು ತನ್ನ ವರವನ್ನ ಕೇಳಿದಳು. ಸರಿ ಅಂತ ಆಯಿತು. ಇಷ್ಟಾದ ಮೇಲೆ ಅವಳು ಶಂತನೋಹೋ ತಾನ್ ಸುಷವೇ, ಶಂತನು ಮಹಾರಾಜನೊಟ್ಟಿಗೆ ಈ 8 ಜನರನ್ನ ತಾನು ಹಡಿತಾ ಇದ್ದಾಳೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಭಾರತದಲ್ಲಿ ನಡೆದಂತಹ ಒಂದೊಂದು ಘಟನೆಗೂ ಕೂಡ ಹಿನ್ನೆಲೆಯಾಗಿ ಇಷ್ಟೆಲ್ಲ ಕಾರ್ಯಗಳಿದ್ದಾವೆ. ಈ ಗಂಗೆ ಮತ್ತು ಶಂತನು ಮನುಷ್ಯರ ಗಂಗೆ ಮನುಷ್ಯ ಶರೀರ ಬರಲಿಲ್ಲ, ಅವಳು ದೇವ ಶರೀರದಲ್ಲಿ ಇದ್ದಳು. ವರುಣ ಶಂತನವಾಗಿ ಹುಟ್ಲಿಕ್ಕೆ ಕಾರಣ ಏನು? ತಾನು ಬ್ರಹ್ಮದೇವರಿಗೆ ಮೈ ಮೇಲೆ ಎಚ್ಚರ ಇಲ್ಲದಂತೆ ನೀರನ್ನು ಸಿಡಿಸಿದ್ದರ ಪರಿಣಾಮ. ಅವನು ಶಂತನು ಮನುಷ್ಯನಾಗಿ ಹುಟ್ಟಿದ, ವರುಣ ಶಂತನವಾಗಿ ಮನುಷ್ಯನಾಗಿ ಹುಟ್ಟಿದ. ಅವನಿಗೆ ಮಗನಾಗಿ 7 ಜನ ಹುಟ್ಟಿದರು, ಕೊನೆಯವನು ಭೀಷ್ಮನಾಗಿ ಹುಟ್ಟಿದ ಮಗನಾಗಿ. ಅವರು ಹುಟ್ಲಿಕ್ಕೆ ಕಾರಣ ಏನು? ವಸಿಷ್ಠರ ಕಾಮಧೇನುವನ್ನ ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದರ ಪರಿಣಾಮವಾಗಿ. ಆ ಭೀಷ್ಮ ಮದುವೆ ಆಗಲಿಲ್ಲ, ದೀರ್ಘಾಯುಷ್ಮಂತನಾಗಿದ್ದ. ಕೊನೆಗೆ ಅಷ್ಟು ತಿಂಗಳುಗಳ ಕಾಲ ಶರಶಯ್ಯೆಯಲ್ಲಿ ಮಲಗಿ ಅಷ್ಟೆಲ್ಲ ದುಃಖ ಅನುಭವಿಸಿದ. ಅದಕ್ಕೆ ಕಾರಣ ಏನು? ಅದಕ್ಕೂ ಬ್ರಹ್ಮದೇವರು ಕೊಟ್ಟಂತಹ ಶಾಪ. ಸರಿ, ಈ ಜನ್ಮದಲ್ಲಿ ಆ ಗಂಗೆ ಮತ್ತು ಶಂತನು ದಂಪತಿಗಳಾಗಿ ಮಕ್ಕಳಿಗೆ ಜನ್ಮ ಕೊಟ್ಟರು. ಅದೇ ರೀತಿಯಾಗಿ ಭೀಷ್ಮ ಮತ್ತು ಮೂಲತಃ ಅವನ ಹೆಂಡತಿಯಾದ ವರಾಂಗಿ ಕೂಡ ಮದುವೆ ಆಗೋದಿತ್ತಲ್ಲ ಅಂದ್ರೆ ಇಲ್ಲ, ಅಲ್ಲೂ ಕೂಡ ಶಾಪ ಇತ್ತು. ನೀವಿಬ್ಬರು ಮದುವೆ ಆಗಬಾರದು. ಅಷ್ಟು ಮಾತ್ರ ಅಲ್ಲ, ವರಾಂಗಿಗೆ ಸ್ತ್ರೀತ್ವ ಅನ್ನೋದು ಹೋಗಿ ಪುರುಷತ್ವ ಬರಬೇಕು. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಅವಳೇ ತನ್ನ ಗಂಡನ ಸಾವಿಗೆ ಕಾರಣ ಆಗಬೇಕಿತ್ತು ಅಂತ ಇತ್ತು. ಅದಕ್ಕೆ ತಕ್ಕಂತೆ ಮುಂದೆ ಏನ್ ಮಾಡ್ತಾನೆ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡ್ತಾರೆ. ಏನಂತ? ನನ್ನ ಮುಂದೆ ಶಿಖಂಡಿ ಬಂದು ನಿಂತುಕೊಂಡ್ರೆ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಅಂತ. ಭೀಷ್ಮಾಚಾರ್ಯರ ಕೈಯಲ್ಲಿ ಆ ಆಯುಧ ಇರುವಷ್ಟು ಕಾರಣ ಅವರನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ಹಾಗಾಗಿ ಅವರ ಬಾಯಿಂದ ಒಂದು ಪ್ರತಿಜ್ಞೆ ಬಂತು. ಏನಂತ? ನನ್ನ ಮುಂದೆ ಶಿಖಂಡಿ ಬಂದು ನಿಂತುಕೊಂಡ್ರೆ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಅಂತ. ಇದಕ್ಕೆ ಕಾರಣ ಏನು? ಅದಕ್ಕೂ ಕೂಡ ಬ್ರಹ್ಮದೇವರು ಕೊಟ್ಟಂತಹ ಶಾಪ. ನೀನು ಮುಂದೆ ಪುರುಷತ್ವನ ಸಂಪಾದನೆ ಮಾಡ್ಕೊಳ್ತೀಯ, ಅರ್ಥಾತ್ ಸ್ತ್ರೀ ಮತ್ತು ಪುರುಷರು ಇಬ್ಬರೂ ಕೂಡ ಸೇರಿದಾಗ ಆಗೋದೇನೆ ಶಿಖಂಡಿ ಅಂತ. ನಪುಂಸಕಲಿಂಗದ ಯತ್ನ ಕೇಳ್ತೇವೆ ಅದು. ಅಂತಹ ವ್ಯಕ್ತಿ ಬಂದಾಗ ನಾನು ಶಸ್ತ್ರತ್ಯಾಗ ಮಾಡ್ತೇನೆ ಅಂತ ಭೀಷ್ಮರ ಪ್ರತಿಜ್ಞೆ ಮಾಡಿದ್ರು. ಪ್ರತಿಜ್ಞೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಅದಕ್ಕೂ ಕೂಡ ಬ್ರಹ್ಮದೇವರು ಕೊಟ್ಟಂತಹ ಶಾಪ. ಅವ್ರೇನು ಹೇಳಿದ್ರು? ಆ ಪತ್ಯುಹು ಮೃತವು ಕಾರಣತ್ವ ರಜೇತ, ನೀನು ನಿನ್ನ ಗಂಡನ ಸಾವಿಗೆ ಕಾರಣ ಆಗ್ತೀಯ ಅಂತ. ಆ ರೀತಿಯಾಗಿ ಅಂಬೆ ಮುಂದೆ ಶಿಖಂಡಿಯಾಗಿ ಪರಿವರ್ತನೆ ಆಗ್ತಾಳೆ. ಶಿಖಂಡಿನಿಯಾಗಿ ಮಹಾಭಾರತ ಯುದ್ಧದಲ್ಲಿ ಬಂದು ಭೀಷ್ಮರ ಮುಂದೆ ನಿಂತ್ಕೊಳ್ತಾಳೆ. ನಿಂತ್ಕೊಂಡಾಗ ಶಸ್ತ್ರತ್ಯಾಗ ಮಾಡಿದರು. ಮುಂದೆ ಅವರ ಸಂಹಾರ ಆಯಿತು. ಹೀಗೆ ಮಹಾಭಾರತದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳಿಗೂ ಕೂಡ ಇಷ್ಟು ದೇವ ರಹಸ್ಯವಾದಂತಹ ಕಾರಣಗಳಿದ್ದಾವೆ. ಅದನ್ನು ನಾವು ನೋಡೋದು ಯಾವುದರ ಮೂಲಕ, ತಿಳಿಯೋದು ಯಾವುದರ ಮೂಲಕ? ಈ ಒಂದು ಆಚಾರ್ಯರ ತಾತ್ಪರ್ಯ ನಿರ್ಣಯ ಗ್ರಂಥದ ಅಧ್ಯಯನದ ಮೂಲಕ ಅದರ ಹಿಂದೆ ಇರುವಂತಹ ಪ್ರತಿಯೊಂದು ಕಾರಣಗಳು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿತಾ ಹೋಗ್ತವೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಅವರು ಹಸುವನ್ನ ಅಪಹಾರ ಮಾಡಲಿಕ್ಕೆ ಅಂತ ಏನು ಪ್ರಯತ್ನ ಮಾಡಿದರು. ಆದರೆ ಮಾಡಿದ್ದರ ತಪ್ಪಿಗೆ ಪರಿಣಾಮವಾಗಿ ಇಷ್ಟು ಘೋರವಾದಂತಹ ಶಿಕ್ಷೆಯನ್ನು ಅನುಭವಿಸುವಂತಹ ಒಂದು ಪ್ರಸಂಗ ಬಂತು ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಇಷ್ಟ ಆದ ಮೇಲೆ ಮುಂದೆ ಶಂತನುವಿಗೂ ಮತ್ತು ಗಂಗೆಗೂ ಹೇಗೆ ಸಮಾಗಮ ಆಯಿತು, ಮಕ್ಕಳು ಹೇಗಾಯಿತು, ಅದು ಕೂಡ ಒಂದು ವಿಚಿತ್ರವಾದಂತಹ ಕಥೆ. ಅದನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ
ಶ್ರೀಕೃಷ್ಣಾರ್ಪಣಮಸ್ತು.